ಆತ್ಮೀಯ ಕನ್ನಡಿಗರೇ ನಮಸ್ಕಾರ. ನಿಮ್ಗೊಂದು ಚಿಕ್ಕ ಜರ್ನಿ ಮಾಡ್ತಾನೆ. ಆ ಜರ್ನಿ ಬಗ್ಗೆ ಹೇಳ್ಬೇಕು, ಜರ್ನಿ ಮಾಡ್ತಿರೋರ ಬಗ್ಗೆ ತಿಳಿಸ್ಬೇಕು, ಜರ್ನಿ ಮಾಡುತ್ತಿರುವವರ ಹತ್ರನೇ ಅವರ ಬಗ್ಗೆ ಹೇಳಿಸಬೇಕು ಅನ್ನೋ ಒಂದು ಚಿಕ್ಕ ಪ್ರಯತ್ನ. ಆತ್ಮೀಯ ಕನ್ನಡಿಗರೇ, ವಿಚಾರ ಏನಪ್ಪಾ ಅಂದ್ರೆ, ಈಗ ಸ್ಯಾಂಡಲ್ವುಡ್ ನಲ್ಲಿ ಹ್ಯಾಪನಿಂಗ್ ಮ್ಯೂಸಿಕ್ ಡೈರೆಕ್ಟರ್ ಒಂದು ಜಮಾನ ಏನಾದ್ರು ನಡೀತಿದೆ ಅಂತಂದ್ರೆ ಅದು ಅವರ ಹೆಸರಲ್ಲೇ ನಡೀತಿದೆ. ಅಜನೀಶ್ ಬಿ ಲೋಕನಾಥ್, ಭದ್ರಾವತಿಯ ಲೋಕನಾಥ್ ಅವರ ಮಗ ಅಜನೀಶ್ ಬಿ ಲೋಕನಾಥ್ ಅವರ ಜಮಾನ ಸ್ಯಾಂಡಲ್ವುಡ್ ನಲ್ಲಿ ನಡೀತಿದೆ. ಅವ್ರದ್ದು ಮುಟ್ಟಿದ್ದಲ್ಲ, ಅವ್ರ ಹಿಂಗ್ ಹಾರ್ಮೋನಿಯಂ ಪೆಟ್ಟಿಗೆಲ್ಲ ಅಥವಾ ಪಿಯಾನೋದ ಇಟ್ಟರೆ ಅವ್ರಿಗೆ ಮುಟ್ಟಿದ್ದೆಲ್ಲ ಹಿಟ್ ಹಾಡುಗಳು. ಆ ಲೆವೆಲ್ಗೆ ಅವರು ಅದ್ಭುತವಾದ ಮ್ಯೂಸಿಕ್ ಆಗ್ತದೆ. ಇಷ್ಟೆಲ್ಲ ಬ್ಯುಸಿ ಇರೋ ಟೈಮ್ ನಲ್ಲೇ ಅಜನೀಶ್ ಲೋಕನಾಥ್ ಕೆರೆಯ ನೀರನ್ನ ಕೆರೆಗೆ ಚೆಲ್ಲಿ ಅಂತ ಹೇಳಿ ಒಂದ್ ಮಾತಿದೆಯಲ್ಲ, ಹಂಗೆ ತನಗೆ ಎಲ್ಲವನ್ನು ಕೊಟ್ಟಂತ ಸಂಗೀತ ಕ್ಷೇತ್ರ, ಸಿನಿಮಾ ಕ್ಷೇತ್ರಕ್ಕೆ ಒಂದು ಕೊಡುಗೆ ಕೊಡ್ಬೇಕು ನಾನು ಅಂತ ಹೇಳಿ ಮತ್ತೊಂದು ಮಹತ್ತರದ ಹೆಜ್ಜೆಗೆ ನಿಂತಿದ್ದಾರೆ. ಒಂದು ದೊಡ್ಡ ಜವಾಬ್ದಾರಿ ಹೊತ್ತಿದ್ದಾರೆ. ಅದೇನು ಎತ್ತ ಅಂತ ಹೇಳಿ ಅವರಿಂದನೇ ತಿಳ್ಕೊಳ್ಳೋಣ. ಆ ಜರ್ನಿಗೆ ವೆಲ್ಕಮ್ ಮಾಡೋಣ ಅಲ್ವಾ ಅವ್ರನ್ನ. ಸರ್ ವೆಲ್ಕಮ್ ಸರ್. ಬಂದೆ. ನಿಮ್ಮ ಎಂಟ್ರಿ ಯಾವ ಮ್ಯೂಸಿಕ್ ಹಾಕ್ಬೇಕು ಗೊತ್ತಾಗ್ತಿಲ್ಲ. ನಿಮ್ಮ ನೂರಾರು ಮ್ಯೂಸಿಕ್ ಹಿಟ್ ಆಗ್ಬಿಟ್ಟಿದ್ದೇವೆ. ಶುಭಾಶಯಗಳು. ಮತ್ತೊಂದು ಹೆಗಲ್ ಮೇಲೆ ದೊಡ್ಡ ಜವಾಬ್ದಾರಿನ ಹೊತ್ಕೊಂಡಿದ್ದೀರಿ. ಎಲ್ಲವನ್ನು ಕೊಟ್ಟಿದ್ದು ಸಿನಿಮಾ ರಂಗ. ಆ ಸಿನಿಮಾ ರಂಗಕ್ಕೆ ಏನ ಕೊಡ್ಬೇಕಲ್ಲ, ಅದಕ್ಕೆ ಈ ಪ್ರಯತ್ನ ಅಲ್ವಾ? ಅದೇ ಎಸ್ ಸರ್. ಅದು ನನ್ನ ಬಾಯಿಂದ ಹೇಳಕ್ಕಿಂತ ನಿಮ್ ಬಾಯಲ್ಲಿ ಹೇಳಿದ್ರೆ ಬೆಸ್ಟ್ ಅಂತ ಅನ್ಕೊಂತೀನಿ. ಈಗ ನಿಮ್ದೊಂದು ಮತ್ತೊಂದು ಜವಾಬ್ದಾರಿ ಹೊತ್ಕೊಂಡಿದಿರಿ. ಏನು ಎತ್ತ ನಮ್ಮ ಕರ್ನಾಡು ಕನ್ನಡಿಗರಿಗೆ ಹೇಳ್ಬಿಡಿ. ಒಂದು ಮುಂಚಿಂದನೂ ನಮಗೆ ಒಂದು ಪ್ರೊಡಕ್ಷನ್ ಮೇಲೆ ಮ್ಯೂಸಿಕ್ ಮೇನ್. ನಾನು ಒಬ್ಬನೇ ಆಗಿದ್ದಿದ್ರೆ ಖಂಡಿತ ಈ ಜವಾಬ್ದಾರಿನ ತಗೊಳ್ತಾ ಇರಲಿಲ್ಲ. ನನ್ನ ಜೊತೆ ಕೈ ಜೋಡಿಸಿ ನನ್ನ ಪಾರ್ಟ್ನರ್ ಬಾಬಿ ಅವರು. ಸೊ ಅವ್ರು ಇರೋದ್ರಿಂದ ಸೊ ಒಂದ್ ಒಳ್ಳೆ ಕಥೆ ಹೇಳಿದ್ರು ಅವರು. ಮುಂಚೆನೆ ಕತೆ ಬರೀತಾ ಇದ್ರು. ಈ ಕಥೆ ಕೇಳಿದಾಗ ಇದು ಖಂಡಿತ ಸಿನಿಮಾ ಆಗ್ಬೇಕು ಅಂತ ಅನಿಸ್ತು. ಅಂಡ್ ನಾವೊಂದು 17-18 ವರ್ಷದಿಂದ ಈ ತರ ಒಂದು ಪ್ರೊಡಕ್ಷನ್ ಹೌಸ್ ಮಾಡ್ಬೇಕು ಕನ್ಸಿತ್ತು. ಆಯ್ತು, ಖಂಡಿತ ಇತ್ತು, ಅದಿತ್ತು. ಅಂದ್ರೆ ಇವಾಗ ನಾವೊಂದು ಉದ್ಯಮದಲ್ಲಿ ಇದೀವಿ. ಇವಾಗ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಆಗ್ತಾರೆ, ದಫೇದಾರ್ ಆಗ್ತಾರೆ. ಆತರ ಹಂತವಾಗಿ ಒಂದು ಆಫೀಸರ್ಸ್ ಹೇಗ್ ಬರ್ತಾರೋ ಅದೇ ತರ ನಾವು ಒಬ್ಬ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾ ಇದೀವಿ ಸಿನಿಮಾದಲ್ಲಿ. ಸೊ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ವಿ. ಆಮೇಲೆ ಖಂಡಿತ ಅದ್ರದ್ದು ಹೈಯೆಸ್ಟ್ ಪಾಯಿಂಟ್ ನ ತಲುಪಬೇಕು ಅಲ್ವಾ. ಸೊ ಅದ್ರದ್ದು ಒಂದು ಚಿಕ್ಕ ಪ್ರಯತ್ನ ಎಲ್ಲ ಹಿತೈಷಿಗಳ ಒಂದು ಸಹಕಾರದಿಂದ ಎಲ್ಲ ಫ್ರೆಂಡ್ಸ್ ಎಲ್ಲಾನು ಸೇರಿ ನಮ್ಮ ABBS ಸ್ಟುಡಿಯೋಸ್ ಸಂಸ್ಥೆ ಮೂಲಕ ಇಷ್ಟು ದಿವಸ ಬರೀ ಮ್ಯೂಸಿಕ್ ಇತ್ತು, ಈಗ ABBS ಪ್ರೊಡಕ್ಷನ್ ಆಗಿದೆ. ಸೂಪರ್. ಸೊ ಒಂದು ಒಳ್ಳೆ ಕಥೆನ ತೆರೆ ಮೇಲೆ ಬಂದು ಆ ಜನರು ನೋಡಿ ಅದನ್ನ ಆನಂದ ಪಡ್ಬೇಕು ಅನ್ನೋದು ನನ್ನ ಮತ್ತು ನನ್ನ ಪಾರ್ಟ್ನರ್ ಬಾಬಿ ಅವರ ಆಸೆ. ಸೊ ಅದರಿಂದ ಈ ಒಂದು ಪುಟ್ಟ ಪ್ರಾಜೆಕ್ಟ್ ನಮ್ಮ ಶಕ್ತಿಯಲ್ಲೇ ಇರುವಂತ ಒಂದು ಒಳ್ಳೆ ಪ್ರಾಜೆಕ್ಟ್ ನಾವು ಆ ಸಿನಿಮಾ ಹೆಸರು ಹೇಳ್ಬಿಡ್ಲಾ? ಜಸ್ಟ್ ಮ್ಯಾರಿಡ್ ಅಂತ ನಿಮ್ಗೆ ಗೊತ್ತಿರ್ಬೋದು. ವಿಷಯಗಳಲ್ಲಿ ಈಗಾಗಲೇ ಮಾಧ್ಯಮಗಳ ಮೂಲಕ, ನಮ್ಮ ಮೂಲಕ ಸಿನಿಮಾ ಚಿತ್ರ ಪ್ರೇಮಿಗಳಿಗೆ ತಲುಪಿದೆ. ಆದ್ರೂ ಇವತ್ತಿನ ಕಾಲಕ್ಕೆ ಆಗಾಗ ತಮಟೆ ಹೊಡೆದು ಡಂಗೂರ ಸಾಸ್ತಾನೆ ಇರ್ಬೇಕು. ಸಿನಿಮಾ ಬರ್ತಿದೆ ಅಂತ ಹೇಳಿ ಪ್ರೇಕ್ಷಕರ ಪ್ರಭುಗೆ ಅದು ತಲುಪಬೇಕಲ್ಲ. ಹಂಗಾಗಿ ಜಸ್ಟ್ ಮ್ಯಾರಿಡ್ ಲೈಫ್, ಜಸ್ಟ್ ಮ್ಯಾರಿಡ್ ಬೆಟರ್ ಲೈಕ್ ದಿಸ್ ಟೈಮ್ ಅಂತ. ಯಾವ ತರ ಸಿನಿಮಾ ಸರ್? ಹೆಂಗೆ ಇದು? ಏನ್ ಕತೆ ಸರ್? ಇದೊಂದು ಕೌಟುಂಬಿಕ ಚಿತ್ರ. ಒಂದ್ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಎಲ್ಲಾರ ಲೈಫ್ ಅಲ್ಲೂ ಒಂದು ಘಟ್ಟ ಬರುತ್ತೆ ಸರ್. ಒಂದು ಏಳು ಬೀಡೆಲ್ಲ ಇರುತ್ತೆ. ಸೊ ಅದ್ರದ್ದೆಲ್ಲಾನು ಮಿಕ್ಸ್ ಆಗಿ ಇರೋಂತಾನೆ ಜಸ್ಟ್ ಮ್ಯಾರಿಡ್ ಅನ್ನೋ ಒಂದು ಸಿನಿಮಾ. ಸೊ ಬೆಟರ್ ಲೈಕ್ ದಿಸ್ ಟೈಮ್ ಅಂತ ಇದೆ. ಅದೇನೆ ನೀವು ಸಿನಿಮಾದಲ್ಲಿ ನೋಡ್ಬೇಕು. ಮುಖ್ಯ ತಾರಾಗಣದಲ್ಲಿ ನಮ್ಮ ಹೀರೋ ಶೈನ್ ಶೆಟ್ಟಿ ಅವರಿದ್ದಾರೆ, ಅಂಕಿತಾ ಅಮರ್ ಅವರು ಹೀರೋಯಿನ್ ಮಾಡ್ತಿದ್ದಾರೆ, ಹಾಗೂ ನಮ್ಮ ದೇವರಾಜ್ ಸರ್ ಇದ್ದಾರೆ, ಶ್ರುತಿ ಮೇಡಮ್ ಅವರಿದ್ದಾರೆ, ಮತ್ತೆ ಹಾಗೂ ಅಶೋಕ್ ಸರ್ ಇದ್ದಾರೆ ಸಿನಿಮಾದಲ್ಲಿ, ಅನೂಪ್ ಭಂಡಾರಿ ಅವರಿದ್ದಾರೆ, ಮತ್ತೆ ಶ್ರೀಮನ್ ಅಂತ ತಮಿಳಿನ ಆಕ್ಟರ್ ಅವರು, ರವಿಶಂಕರ್ ಗೌಡ ಅವರಿದ್ದಾರೆ, ಜಯರಾಮ್ ಅವರಿದ್ದಾರೆ, ಅವರಿದ್ದಾರೆ, ಮತ್ತೆ ನಿಮ್ಮ ಬೆಲ್ ಬಾಟಮ್ ಪ್ರೊಡ್ಯೂಸರ್ ಇದ್ದಾರೆ, ಸಂತೋಷ್ ಅವರಿದ್ದಾರೆ. ಸೊ ಆಮೇಲೆ ವಾಣಿ ಹರಿಕೃಷ್ಣ ಮೇಡಮ್ ಇದ್ದಾರೆ. ಅದಂಗೆ ಅದು ಅವ್ರು ಮೇಡಮ್ ಏನು ಕೆಲಸ ಕೂತಿದ್ ನೋಡಿದೆ. ಅವರೊಂದು ಒಳ್ಳೆ ಪಾತ್ರ ಮಾಡ್ತಿದ್ದಾರೆ. ಸೂಪರ್. ಒಂದು ಕೌಟುಂಬಿಕ ಚಿತ್ರ, ಒಂದು ಒಳ್ಳೆ ಕುಟುಂಬ ಇರಂತ ಒಂದು ಇದು. ಜಾಸ್ತಿ ಇದಕ್ಕೆ ಮೇಲೆ ನಾನು ಜಾಸ್ತಿ ಏನು ಹೇಳೋದಿಲ್ಲ. ಇದ್ದಾರೆ, ಇಷ್ಟ ಜನ ಇದ್ದಾರೆ. ಇವ್ರನ್ನೆಲ್ಲ ನಾನೊಂದು 8-10 ಕ್ಯಾರವನ್ ನಿಂತಿತ್ತಲ್ಲಿ. ಏನ್ ಗುರು ಈ ಲೆವೆಲ್ ದೊಡ್ಡ ಸಿನಿಮಾ ಮಾಡ್ತಾರಲ್ಲ, ಬನ್ನಿ ನೋಡ್ಕೊಂಡು ಹೋಗಿ ಅಂತ ಹೇಳಿದ್ರಿ. ಆ ಲೆಕ್ಕಾಚಾರಕ್ಕೆ ಬಂದ್ವಿ ನಾವು.
ನನಗೊಂದು ಸಂತೋಷ ಸರ್. ಹಾ ಸರ್. ನನ್ಗೆ ಈಗ ನೆನಪಿದೆ, ನೀವು ಮತ್ತೆ ಬಾಬಿ ಮೇಡಮ್ ಸಿಕ್ಕಾಗ ನಾವು ಸಿನಿಮಾ ಮಾಡ್ಬೇಕಂತ ಅನ್ಕೊಂಡಿದೀವಿ ಸರ್. ಎರಡು ಸ್ಕ್ರಿಪ್ಟ್ ನಡೀತಿದೆ, ಯಾವ್ದು ಲಾಕ್ ಮಾಡ್ಬೇಕು ಗೊತ್ತಿಲ್ಲ. ಮಾಡಿ ಮೇಡಮ್, ಮಾಡಿ ಮೇಡಮ್, ಮಾಡಿ ಸರ್. ಅಲ್ಲ, ಇವರೇ ಡೈರೆಕ್ಟರ್, ನಾನೇ ಪ್ರೊಡ್ಯೂಸರ್. ಏನ್ ಸರ್ ಇದು ಇಷ್ಟೊಂದು ಧೈರ್ಯ ಮಾಡ್ತಾ ಇದೀರಾ ಅಂತ. ಬರೀ ಮಾತಲ್ಲ, ಮಾಡಿಯೂ ತೋರ್ಸೋದಕ್ಕೆ ಸಜ್ಜಾಗ್ತಿದ್ದಾರೆ. ಎಷ್ಟು ದಿನ ಶೂಟಿಂಗ್ ಆಗ್ತಿದೆ ಸರ್? ಯಾವ ಹಂತದಲ್ಲಿದೆ ಈಗ? ಜಸ್ಟ್ ಸರ್ ಈಗ ಆಯ್ತು, ಆಲ್ಮೋಸ್ಟ್ ಟಾಕಿ ಪೋರ್ಷನ್ ಮುಗ್ದಿದೆ. ಈಗ ಇನ್ನೊಂದು ಹಾಡು, ಒಂದು ಫೈಟ್ ಬಾಕಿ ಇದೆ ಅಷ್ಟೇ. ಇನ್ನೊಂದ್ 2 ದಿವಸ ಟಾಕಿ ಪೋರ್ಷನ್ಸ್ ಎಲ್ಲ ಮುಗ್ದೋಗುತ್ತೆ. ಸೊ ಇನ್ನ ನೆಕ್ಸ್ಟ್ ಪೋಸ್ಟ್ ಪ್ರೊಡಕ್ಷನ್ ಹಂತಕ್ಕೆ ನೆಕ್ಸ್ಟ್ ಹೋಗ್ತಾ ಇದೆ. ಡಬ್ಬಿಂಗ್, ರೀ ರೆಕಾರ್ಡಿಂಗ್, ಎಡಿಟಿಂಗ್ ಇದೆಲ್ಲ ಇದೆ ಮುಂದಕ್ಕೆ ಸರ್. ಯಾವಾಗ ಬರ್ಬೇಕಂತ ಪ್ಲಾನ್ ಸರ್? ಅದ್ರ ಬಗ್ಗೆ ತುಂಬಾ ವಿಚಾರ ಇದೆ ಸರ್. ಹಂಗೆ ನಾವು ಅನ್ಕೊಂಡಿರ್ತಾರ ಆಗಲ್ಲ. ಅದು ಸುಮಾರಿದೆ. ಮೇ ಬಿ ಏಪ್ರಿಲ್ ಮೇ ಎಲೆಕ್ಷನ್ಸ್ ಇದೆ, IPL ಅದು ಇದು ಅಂತಾರೆ. ಸೊ ಒಂದ್ ಒಳ್ಳೆ ಎಲ್ಲ ಲೆಕ್ಕಾಚಾರ, ಗಣಿತ ಅದೊಂದು. ಈಗ ಅಂದ್ರೆ ನೋಡಿ ಸರ್, ಅಂದ್ರೆ ಅವಾಗ ನೀವು ಹೇಳಿ ಟೈಮಿಗೆ ಹಾಡ್ ಕೊಡ್ಬೇಕು, ಆ ಒತ್ತಡದಲ್ಲಿ ಕೆಲಸ ಮಾಡ್ತಿದ್ರಿ. ಈಗ ಯಾವ ಟೈಮಿಗೆ ರಿಲೀಸ್ ಮಾಡೋದಂದ್ರೆ ಒತ್ತಡ. ಹೌದೌದು ಅಲ್ವಾ? ಒಂದು ನಾನ್ ಹಿಂಗೆ ಯೋಚನೆ ಮಾಡ್ತಾ ಇದ್ದೆ, ಇವ್ರು ಈ ಬೇರೆಯವ್ರ ಸಿನಿಮಾಗೆ ಇಷ್ಟು ಅದ್ಭುತವಾಗಿ ಮ್ಯೂಸಿಕ್ ಕೊಡ್ತಾರೆ, ಇವ್ರದ್ದೇ ಸಿನಿಮಾ ಯಾವ ಲೆವೆಲ್ ಮ್ಯೂಸಿಕ್ ಮಾಡಿರ್ಬೇಕಪ್ಪ ಅಂತ ಯೋಚನೆ ಮಾಡ್ಕೊಂಡ್ ಬರ್ತಾ ಇದ್ದೆ. ಸರ್ ಹಾಡುಗಳ ಬಗ್ಗೆ ಹೇಳಿ. ಹಾಡುಗಳು 4-5 ಹಾಡುಗಳಿರುತ್ತೆ ಆ ಸಿನಿಮಾದಲ್ಲಿ. ಒಂದು ತುಂಬಾ ಮೆಲೋಡಿ ಅಂಡ್ ಮನಸ್ಸಿಗೆ ನಾಟುವಂತ ಸಂಗೀತವಿರ್ಬೇಕು ಅಂತಾನೆ ಬೇಸಿಕ್ ಥಾಟೇ ಇದು. ತುಂಬಾ ಇನ್ವೆಸ್ಟ್ ಮಾಡಿ, ಯಾಕಂದ್ರೆ ನಾವೇ ನಮ್ ಸಿನಿಮಾಗ್ ಮಾಡ್ಕೊಬೇಕಾರೆ ಅದ್ರದ್ದು ಡೈಕೋಟಮಿ ಇರುತ್ತೆ ಗೊತ್ತಾ ಮನಸ್ಸಲ್ಲಿ, ಹಂಗ ಹಿಂಗ ಅಂತ. ಸೊ ಆತರ ಇದೆ. ಬಟ್ ಒಳ್ಳೊಳ್ಳೆ ಸಿಚುಯೇಷನ್ಸ್ ನ ಬಾಬಿ ಅವ್ರು ನನಗೆ ಕೊಟ್ಟಿದ್ದಾರೆ. ಒಂದ್ ಒಳ್ಳೆ ಸಿಚುಯೇಷನ್ಸ್, ಒಳ್ಳೆ ಅರ್ಥ ಕಲ್ಪಿತವಾದ ಒಂದು ಅನುಭವ, ಜೀವನದ ಅನುಭವಗಳನ್ನ ತುಂಬಾ ಚೆನ್ನಾಗಿ ಕಥೆಯಲ್ಲಿ ಕಟ್ಕೊಟ್ಟಿದ್ದಾರೆ. ಅದ್ಭುತವಾಗಿ ನಾನು ಯಶಸ್ ಎಲ್ಲ ನೋಡಿದೆ, ತುಂಬಾ ಚೆನ್ನಾಗಿ ನೋಡ್ತಿದ್ದೆ. ಎಲ್ಲ ಬಂದು ಪ್ರೊಡ್ಯೂಸರ್ ಬಂದ್ ಏನ್ ಮಾಡ್ಬೇಕು, ಹೆಂಗಾಗಿದೆ ನೋಡ್ತಾ, ಈ ಶಾರ್ಟ್ ಹಂಗಾಗಿದೆ, ಬೆಳಗಿಂದ ಏನಾಗ್ತಿದೆ ಇದನ್ ಮಾಡ್ತಿದ್ರಿ, ಬಹಳ ಖುಷಿ ಆಯ್ತು. ಪರವಾಗಿಲ್ಲ. ರೆಕಾರ್ಡಿಂಗಿಗೆ ನೋಡ್ತಾ ಇದ್ರಿ ನಾವು ಶಾರ್ಟ್ಸ್ಗಳನ್ನ, ಈಗ ಬಂದು ರಾ ಫುಟೇಜ್ ನೋಡ್ತಿದ್ರಲ್ಲ. ಅಲ್ಲ, ಇವತ್ತು ಇಂಪಾರ್ಟೆಂಟ್, ಇವತ್ತು ಕ್ಲೈಮ್ಯಾಕ್ಸ್ ಪೋರ್ಷನ್ಸ್ ನಡೀತಾ ಇದೆ. ಸೊ ಅದೊಂದು ಯಾಕಂದ್ರೆ ಇಸ್ ಮೈನ್ ಸಿನಿಮಾದಲ್ಲಿ ಆ ಕ್ಲೈಮ್ಯಾಕ್ಸ್ ಪೋರ್ಷನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕೆ ನನಗೆ ಹೆಂಗ್ ಬರ್ತಾ ಇದೆ ಏನು ಅನ್ನೋದು, ಇಲ್ಲಾಂದ್ರೆ ನಾನು ಈ ಕಡೆಯಿಂದ ಬರ್ತಾ ಇರಲಿಲ್ಲ, ಎಲ್ಲ ಅವರೇ ನೋಡ್ಕೊಳ್ತಾ ಇದ್ದಿದ್ದು. ಒಂದು ಆಗಿದೆ, ಒಂದು 37-38 ದಿವಸ ಶೂಟ್ ಆಗಿದೆ. ಇದುವರೆಗೂ ನಾನು 4-5 ಸತಿ ಬಂದಿರ್ಬೋದು ಅಷ್ಟೇ. ಹಂಗೆ ಪ್ರೊಡ್ಯೂಸರ್ ಆಗಾಗ ಮಾತ್ರ ಬರೋದಲ್ವಾ ಆ ಲೆಕ್ಕಾಚಾರಕ್ಕೆ? ಹಿಂಗೆ ಅನ್ಸ್ತಾ ಇತ್ತು. ಈಗ ನಿರ್ದೇಶಕರಿಗೆ ಅಥವಾ ನಿರ್ಮಾಪಕರಿಗೆ ಒಂದು ಸಿಚುವೇಶನ್ಗೆ 5-6 ಟ್ಯೂನ್ ಕೊಟ್ಟಿರ್ತೀರಿ, ಯಾವ್ದಾರ ಒಂದು ಓಕೆ ಮಾಡಿ ಅಂತ. ನಿಮ್ ಸಿನಿಮಾಗೆ ಎಷ್ಟು ಟ್ಯೂನ್ ಕೊಟ್ರಿ ಸರ್? ಅಂದ್ರೆ ನಾನು 2 ಟ್ಯೂನ್ ಮೇಲೆ ಜಾಸ್ತಿ ಮಾಡಲ್ಲ. ಅಂದ್ರೆ ಒಂದಲ್ಲೇ ಓಕೆ ಆಗತ್ತೆ ಯೂಶಲಿ. ಅಂದ್ರೆ ಅವ್ರಿಗೆ ತೋರ್ಸಕ್ಕಿಂತ ಮುಂಚೆ ಒಂದಿಷ್ಟು ವರ್ಷದ ವರ್ಕ್ ಮಾಡಿರ್ತೀವಿ ನಾವು, ಬಟ್ ತೋರ್ಸೋದು ಒಂದೇನೆ. ಆಲ್ಮೋಸ್ಟ್ 90% ಅದೇ ಟ್ಯೂನ್ ಓಕೆ ಆಗ, ಯಾಕಂದ್ರೆ ನಮಗೆ ಫಸ್ಟ್ ಇಷ್ಟ ಆಗ್ಬೇಕು ಸರ್. ನಾವ್ ಎಂಜಾಯ್ ಮಾಡಿದ್ಮೇಲೆ ಇದು ಪಕ್ಕ ಅನ್ಸಿದ್ಮೇಲೆ ನಾವು ತೋರ್ಸೋದು. ಸೊ ತುಂಬಾ ರೇರು ಅದು, ಬೇರೆ ಬೇರೆ ಕಾರಣದಿಂದ ಎರಡನೇ ಆಪ್ಷನ್ ಹೋಗುತ್ತೆ.